ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರು ನೀವು ರಾಶಿ ಚಕ್ರದ ಮೊದಲ ರಾಶಿಯವರು, ಅಂದರೆ ನೀವು ಜನ್ಮಜಾತ ನಾಯಕರು. ಇಂದು ಸಣ್ಣ ಸೋಲುಗಳನ್ನ ಕಂಡು ಧೃತಿಗೆಡಬೇಡಿ, ಏಕೆಂದರೆ ದೊಡ್ಡ ವಿಜಯವು ಸದಾ ಶ್ರಮಿಸುವವರ ಪಾಲಾಗುವಂತದ್ದು. ಜಗತ್ತು ನಿಮ್ಮನ್ನ ನಿರಾಕರಿಸಿದರೂ ಪರವಾಗಿಲ್ಲ, ನಿಮ್ಮ ಆತ್ಮವಿಶ್ವಾಸ ನಿಮ್ಮನ್ನ ಎಂದಿಗೂ ಕೂಡ ಕೈ ಬಿಡುವುದಿಲ್ಲ. ಸೂರ್ಯನು ಪ್ರತಿದಿನ ಮೋಡಗಳ ನಡುವೆಯೂ ಉದಯಿಸುವಂತೆ ನಿಮ್ಮ ಸಾಧನೆಯು ಎಲ್ಲ ಅಡೆತಡೆಗಳನ್ನ ಮೀರಿ ಬೆಳಗುವಂತದ್ದಾಗುವಂತದ್ದು. ಇಂದು ಉದ್ಯೋಗಿಗಳಿಗೆ ಕೆಲಸದ ಒತ್ತಡದಿಂದ ಮುಕ್ತಿ ಸಿಗುವಂತಹ ದಿನ. ನಿಮ್ಮ ಹಳೆಯ ಬಾಕಿ ಕೆಲಸಗಳನ್ನ ಮುಗಿಸಲು ಇದು ಉತ್ತಮ ಸಮಯ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕದಿಂದ ಲಾಭವಾಗಲಿದೆ. ಅದರಲ್ಲೂ ತಾಂತ್ರಿಕ ಅಥವಾ ನಿರ್ಮಾಣ ಕ್ಷೇತ್ರದಲ್ಲಿರುವವರಿಗೆ ಇಂದು ವಿಶೇಷ ಪ್ರಗತಿ ಕಂಡು ಬರುವಂತದ್ದು. ಸಹೋದ್ಯೋಗಿಗಳೊಂದಿಗೆ ವಾದ ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ಹಣಕಾಸಿನ ಹರಿವು ಕೂಡ ಸುಗಮವಾಗಿರುವಂತದ್ದು. ಆದ್ರೆ ಇಂದು ಕುಟುಂಬದವರ ಇಚ್ಛೆಯಂತೆ ಅಥವಾ ಮನೋರಂಜನೆಗಾಗಿ ಹೆಚ್ಚಿನ ಹಣ ಖರ್ಚು ಮಾಡುವಂತಹ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ಮುನ್ನ ಮನೆಯ ಹಿರಿಯರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಲಾಟರಿ ಅಥವಾ ಜೂಜಿನಂತಹ ಅಡ್ಡದಾರಿಗಳಿಂದ ಸ್ವಲ್ಪ ದೂರವಿರಬೇಕಾಗುತ್ತೆ. ಇನ್ನು ಕುಟುಂಬದೊಂದಿಗೆ ಸಮಯವನ್ನ ಕಳೆಯಲು ಇಂದು ಅತ್ಯಂತ ಶುಭವಾದಂತಹ ದಿನ. ಸಂಗಾತಿಯೊಂದಿಗೆ ಸುದೀರ್ಘ ಸಂಭಾಷಣೆ ಅಥವಾ ಸಣ್ಣ ಪ್ರವಾಸಕ್ಕೆ ಹೋಗುವಂತಹ ಯೋಗವೂ ಕೂಡ ಇದೆ. ಇನ್ನು ಪ್ರೇಮಿಗಳಿಗೆ ಮನೆಯಲ್ಲಿ ತಮ್ಮ ಸಂಬಂಧದ ಬಗ್ಗೆ ಚರ್ಚಿಸಲು ಇದು ಉತ್ತಮ ಸಮಯ. ಮಕ್ಕಳ ಆರೋಗ್ಯ ಮತ್ತು ಓದಿನ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಇನ್ನು ಆರೋಗ್ಯದ ಬಗ್ಗೆ ನೋಡುವುದಾದರೆ ಇಂದು ಮಿಶ್ರ ಫಲವಂತದ್ದು. ಅತಿಯಾದ ಓಡಾಟದಿಂದ ಕಾಲು ನೋವು ಅಥವಾ ದೈಹಿಕ ಆಯಾಸವಾಗಬಹುದು. ಉಸಿರಾಟದ ತೊಂದರೆ ಇರುವವರು ಧೂಳಿನಿಂದ ದೂರವಿರುವುದು ಬಹಳ ಒಳ್ಳೆಯದು. ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ ಮತ್ತು ತಾಜಾ ಹಣ್ಣುಗಳನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಸೂರ್ಯನಿಗೆ ಅಗ್ರ್ಯವನ್ನ ಅರ್ಪಿಸಿ, ಅಂದ್ರೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಬಿಡುವುದು, ಇದು ನಿಮ್ಮಲ್ಲಿ ಚೈತನ್ಯ ಮತ್ತು ಆರೋಗ್ಯವನ್ನ ಹೆಚ್ಚಿಗೆ ಮಾಡುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಕೆಂಪು ಅಥವಾ ಕೇಸರಿ ಬಣ್ಣಕ್ಕೆ ಆತಿಥ್ಯವನ್ನ ನೀಡಿ, ಇದು ನಿಮ್ಮ ಆತ್ಮವಿಶ್ವಾಸವನ್ನ ವೃದ್ಧಿಯಾಗಿಸುವಂತದ್ದು. ಇಂದಿನ ಗಾಯತ್ರಿ ಮಂತ್ರವಾಗಿ ಓಂ ಭೂಂ ಭುವಸ್ವಹ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇದು ಮನಸ್ಸಿನ ಗೊಂದಲಗಳನ್ನ ನಿವಾರಿಸಿ ದಾರಿದೀಪವಾಗುವಂತದ್ದು. ಇನ್ನು ಸಾಧ್ಯವಾದರೆ ಇನ್ನು ಕೆಂಪು ಹಸುವಿಗೆ ಬೆಲ್ಲ ಅಥವಾ ರೊಟ್ಟಿಯನ್ನ ತಿನ್ನಿಸಿ ಅಥವಾ ದೇವಸ್ಥಾನಕ್ಕೆ ಸ್ವಲ್ಪ ಗೋಧಿಯನ್ನ ದಾನ ಮಾಡಿ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೆಂಪು ಮತ್ತು ಹಳದಿ ಬಣ್ಣವನ್ನ ಬಳಸಿದರೆ ಅದೃಷ್ಟ ನಿಮ್ಮದಾಗುವುದು. ವೃಷಭ ರಾಶಿಯವರು ನಿಮ್ಮಲ್ಲಿರುವಂತಹ ದೃಢತೆ ಯಾರಲ್ಲೂ ಕೂಡ ಇರುವುದಿಲ್ಲ. ಸಣ್ಣ ಪುಟ್ಟ ಗಾಳಿ ಮಳೆಗೆ ಅಲುಗಾಡಬೇಡಿ. ನೀವು ಆಲದ ಮರದಂತೆ ಬೆಳೆಯುವಂತಹ ಶಕ್ತಿಯನ್ನ ಹೊಂದಿರುವವರು. ತಾಳ್ಮೆ ಎನ್ನುವುದರ ಬರೀ ಕಾಯುವುದಲ್ಲ, ಕಾಯುವ ಸಮಯದಲ್ಲಿ ನಮ್ಮ ವ್ಯಕ್ತಿತ್ವವನ್ನ ಹೇಗೆ ಕಾಪಾಡಿಕೊಳ್ಳುತ್ತೇವೆ ಎಂಬುದು ಬಹಳ ಮುಖ್ಯ. ವೃಷಭ ರಾಶಿಯವರ ಸ್ಥಿರತೆಯೇ ಅವರ ಅತಿ ದೊಡ್ಡದಾದಂತಹ ಶಕ್ತಿ ಎಂಬುದನ್ನ ಮರೆಯುವ ಹಾಗಿಲ್ಲ. ಇಂದು ಭಾನುವಾರವಾದರೂ ಕೂಡ ಸಹ ಉದ್ಯೋಗಿಗಳಿಗೆ ಮುಂದಿನ ವಾರದ ಕೆಲಸದ ಯೋಜನೆಗಳ ಬಗ್ಗೆ ಚಿಂತೆ ಇರಬಹುದು. ಸೃಜನಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಹೊಸ ಆಲೋಚನೆಗಳು ಹೊಳೆಯಲಿತ್ತು. ಇನ್ನು ವ್ಯಾಪಾರಸ್ಥರಿಗೆ ಹಠಾತ್ ಲಾಭದ ಸಾಧ್ಯತೆ ಇದೆ. ಮಹಿಳಾ ಉದ್ಯಮಿಗಳಿಗೆ ಇಂದು ವಿಶೇಷ ಪ್ರಗತಿ ಮತ್ತು ಗೌರವ ಸಿಗುವಂತಹ ಯೋಗವು ಕೂಡ ಹೆಚ್ಚಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಹಣದ ಹರಿವು ಉತ್ತಮವಾಗಿರುತ್ತದೆ. ಆದರೆ ಕುಟುಂಬದವರ ಸಂತೋಷಕ್ಕಾಗಿ ಅಥವಾ ಮನೆಯ ಅಲಂಕಾರಕ್ಕಾಗಿ ವಸ್ತುಗಳಿಗಾಗಿ ಹೆಚ್ಚಿನ ಹಣವನ್ನ ವ್ಯಯಿಸುವಂತಹ ಸಾಧ್ಯತೆ ಇದೆ. ಹಳೆಯ ಸಾಲವೊಂದನ್ನ ಮರುಪಾವತಿಯಾಗುವಂತಹ ಸೂಚನೆಯು ಕೂಡ ಹೆಚ್ಚಾಗಿ ಕಾಣ್ತಾ ಇದೆ. ಇನ್ನು ಕುಟುಂಬದೊಂದಿಗೆ ಕಾಲ ಕಳೆಯಲು ಇದು ಉತ್ತಮವಾದಂತಹ ದಿನ. ಸಂಗಾತಿಯೊಂದಿಗೆ ಸುಂದರ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವಿರಿ. ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನ ನೋಡುವಂಥದ್ದು. ನಿಮ್ಮ ಆತ್ಮ ಸ್ನೇಹಿತರಿಂದ ಅಮೂಲ್ಯವಾದಂತಹ ಸಲಹೆ ಅಥವಾ ಉಡುಗೊರೆಯನ್ನ ನಿಮಗೆ ಸಿಗುವಂತದ್ದು ಈ ದಿನ. ಇನ್ನು ಆರೋಗ್ಯವು ಸಾಮಾನ್ಯವಾಗಿರುತ್ತದೆ, ಆದರೆ ಅತಿಯಾದ ಮಸಾಲೆಯುಕ್ತ ಆಹಾರವನ್ನ ಸೇವನೆಯನ್ನ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಸಂಜೆ ವೇಳೆಗೆ ಸ್ವಲ್ಪ ದೈಹಿಕ ಆಯಾಸ ಎನಿಸಬಹುದು. ಪ್ರಾಣಾಯಾಮ ಮಾಡುವುದು ಕೂಡ ಬಹಳ ಮುಖ್ಯವಾದುದು ಇಂದಿನ ದಿವಸ. ನೀವು ಇನ್ನು ಮುಂಜಾನೆ ಸೂರ್ಯ ದೇವರಿಗೆ ಅಗ್ರ್ಯವನ್ನ ನೀಡಿ, ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಇಂದು ಮನೆಯಲ್ಲಿರುವಂತಹ ತಾಯಿ, ಪತ್ನಿ ಅಥವಾ ಸಹೋದರರಿಗೆ ಗೌರವವನ್ನು ಸೂಚಿಸಿ ಅಥವಾ ಸಣ್ಣ ಉಡುಗೊರೆಯನ್ನು ನೀಡಿ. ಇದು ನಿಮ್ಮ ಜಾತಕದಲ್ಲಿರುವಂತಹ ಶುಕ್ರನ ಬಲವನ್ನ ಹೆಚ್ಚಿಗೆ ಮಾಡುವಂಥದ್ದು. ಇನ್ನು ನಿರ್ಗತಿಕರಿಗೆ ಅಥವಾ ಪಕ್ಷಿಗಳಿಗೆ ಗೋಧಿಯನ್ನ ಆಹಾರವಾಗಿ ನೀಡಬೇಕಾಗುತ್ತೆ. ಇಂದಿನ ಜಪವಾಗಿ ಓಂ ನಮೋ ನಾರಾಯಣಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಡಿಸಿ. ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನ ದೂರ ಮಾಡುವಂತದ್ದನ್ನ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 6 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ತಿಳಿ ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ. ನೀವು ಮಿಥುನ ರಾಶಿಯವರು ನೀವು ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದ್ದೀರಿ. ಇಂದು ನಿಮ್ಮ ಈ ಚತುರತೆಯೇ ನಿಮ್ಮನ್ನ ಯಶಸ್ಸಿನತ್ತ ಕೊಂಡೊಯ್ಯಲಿದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕಷ್ಟೇ. ಇನ್ನು ಮಾತಿನ ಚತುರತೆಗಿಂತ ಕೆಲಸದ ದಕ್ಷತೆ ಹೆಚ್ಚು ಮಾತನಾಡುತ್ತದೆ. ನಿಮ್ಮ ಗುರಿಯತ್ತ ನೀವು ಹೆಜ್ಜೆ ಹಾಕುವಾಗ ದಾರಿಯಲ್ಲಿ ಸಿಗುವಂತಹ ಕಲ್ಲುಗಳನ್ನ ಮೆಟ್ಟಲುಗಳನ್ನಾಗಿ ಮಾಡಿಕೊಳ್ಳಿ. ಜಗತ್ತು ನಿಮ್ಮ ಮಾತಿಗಿಂತ ನಿಮ್ಮ ಸಾಧನೆಯನ್ನ ಹೆಚ್ಚು ಗೌರವಿಸುವಂತದ್ದು ಈ ದಿನ ನೀವು ನೋಡ್ತೀರಾ. ಇನ್ನು ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೋಡುವಂತಹ ದಿನ. ನಿಮ್ಮ ಸಂವಹನ ಕಲೆ ಇಂದು ನಿಮಗೆ ವರದಾನವಾಗಲಿದೆ. ಬಾಕಿ ಉಳಿದಂತಹ ಕಡತಗಳನ್ನ ಅಥವಾ ಬಾಕಿಗಳನ್ನ ವಿಲೇವಾರಿ ಆಗುವಂತದ್ದನ್ನು ನೋಡ್ತೀರಾ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ
ಮಾಡಲು ಇದು ಒಳ್ಳೆಯ ಸಮಯ. ಇನ್ನು ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳುವ ಮುನ್ನ ಹಿರಿಯರ ಸಲಹೆಯನ್ನ ಪಡಿಬೇಕಾಗುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಸಾಧಾರಣವಾದಂತಹ ದಿನ. ಹಳೆಯ ಸಾಲವೊಂದು ಮರುಪಾತಿ ಆಗುವಂತಹ ಸಾಧ್ಯತೆ ಇದೆ. ಇದು ನಿಮಗೆ ಸ್ವಲ್ಪ ನಿರಾಳತೆಯನ್ನ ನೀಡುವಂತದ್ದು. ಆದರೆ ಮೋಜು ಮಸ್ತಿ ಅಥವಾ ಪ್ರವಾಸಕ್ಕಾಗಿ ಅತಿಯಾದ ಹಣವನ್ನ ವ್ಯಯಿಸುವ ಸಂಭವವಂತೂ 100% ನೋಡ್ತೀರಾ. ಇನ್ನು ಸಂಜೆಯ ವೇಳೆಗೆ ಸಣ್ಣ ಮಟ್ಟದ ಧನ ಲಾಭವಾಗುವಂತಹ ಯೋಗ ಕೂಡ ಹೆಚ್ಚಾಗಿದೆ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ ತಾಳ್ಮೆಯಿಂದ ವರ್ತಿಸಿದರೆ ಎಲ್ಲವೂ ಕೂಡ ಸರಿಯಾಗುವಂತದ್ದು. ಸಂಗಾತಿಯೊಂದಿಗೆ ಸಮಯವನ್ನ ಕಳೆಯಲು ಇದು ಒಳ್ಳೆಯ ದಿನ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಶುಭ ಸುದ್ದಿಯನ್ನ ಕೇಳುವಂತದ್ದು. ಇನ್ನು ಅವಿವಾಹಿತರಿಗೆ ದೂರದ ಸಂಬಂಧದಿಂದ ಮದುವೆಯ ಪ್ರಸ್ತಾಪ ಕೂಡ ಬರುವಂತದ್ದು. ಇನ್ನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನ ಮಾಡಬೇಡಿ. ಇನ್ನು ಧೂಳು ಅಥವಾ ಅಲರ್ಜಿಯಂತಹ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಹೊರಗಿನ ಆಹಾರವನ್ನ ಸ್ವಲ್ಪ ತ್ಯಜಿಸಬೇಕಾಗುತ್ತೆ. ಆದಷ್ಟು ಮನೆಯಲ್ಲೇ ತಯಾರಿಸಿದಂತಹ ಒಳ್ಳೆಯ ಆಹಾರವನ್ನ ತೆಗೆದುಕೊಳ್ಳುವುದು ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅಗ್ರ್ಯವನ್ನ ನೀಡಿ ಮತ್ತು ಸೂರ್ಯ ನಮಸ್ಕಾರವನ್ನ ಮಾಡಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಗೆ ಮಾಡುವಂತದ್ದು. ಇಂದು ಹಸಿರು ಬಣ್ಣದ ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಟುಕೊಳ್ಳಿ. ಇದು ನಿಮ್ಮ ರಾಶಾಧಿಪತಿ ಬುಧನ ಅನುಗ್ರಹಕ್ಕೆ ಕಾರಣವಾಗುವಂತದ್ದು. ಇನ್ನು ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಹೆಸರು ಬೇಳೆ ಅಥವಾ ಹಸಿರು ತರಕಾರಿಗಳನ್ನ ದಾನ ಮಾಡಬೇಕಾಗುತ್ತೆ. ಇಂದಿನ ಜಪವಾಗಿ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ತಿಳಿ ಹಸಿರು ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಕಟಕ ರಾಶಿಯವರು ನಿಮ್ಮ ಸೂಕ್ಷ್ಮ ಮನಸ್ಸೇ ನಿಮ್ಮ ಶಕ್ತಿ. ಸಣ್ಣ ಸೋಲುಗಳಿಗೆ ಎದೆಗುಂದಬೇಡಿ. ಮುತ್ತು ಸಿಗಬೇಕಾದರೆ ಸಮುದ್ರದ ಆಳಕ್ಕೆ ಇಳಿಯಲೇಬೇಕು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕಷ್ಟೇ. ಇನ್ನು ಸಾಗರದ ಅಲೆಗಳು ಎಷ್ಟೇ ಅಬ್ಬರಿಸಿದರೂ ಕೂಡ ದಡವನ್ನ ಸೇರಲೇಬೇಕು. ಹಾಗೆಯೇ ನಿಮ್ಮ ಜೀವನದ ಕಷ್ಟಗಳು ಎಷ್ಟೇ ದೊಡ್ಡದಿದ್ದರೂ ಕೂಡ ಸಮಾಧಾನದಿಂದ ಎದುರಿಸಿದರೆ ಗೆಲುವು ನಿಮ್ಮದಾಗುವುದು ಖಂಡಿತ ನೀವು ನೋಡ್ತೀರಾ. ಇಂದು ಉದ್ಯೋಗಸ್ಥರಿಗೆ ಕೆಲಸದ ಒತ್ತಡದಿಂದ ಸ್ವಲ್ಪ ಬಿಡುವು ಸಿಗುವಂತದ್ದು. ಹೊಸ ಯೋಜನೆಗಳ ಬಗ್ಗೆ ಆಲೋಚಿಸಲು ಇದು ಒಳ್ಳೆಯ ಸಮಯ. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಹೊಸ ಆರ್ಡರ್ಗಳು ಬರುವಂತಹ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ನೋಡಿಕೊಂಡು ಹೋಗಬೇಕಾಗುತ್ತೆ. ಇಲ್ಲದಿದ್ದರೆ ಸಣ್ಣ ಪುಟ್ಟ ಗೊಂದಲವು ಕೂಡ ಉಂಟಾಗಬಹುದು. ಇನ್ನು ಆರ್ಥಿಕವಾಗಿ ಇಂದು ಸಾಧಾರಣವಾದಂತಹ ದಿನ. ಬರಬೇಕಾಗಿದ್ದಂತಹ ಬಾಕಿ ಹಣ ಸ್ವಲ್ಪ ವಿಳಂಬವಾಗಬಹುದು. ಅನಗತ್ಯ ಪ್ರವಾಸ ಅಥವಾ ಮೋಜು ಮಸ್ತಿಗಾಗಿ ಹಣ ವ್ಯಯಿಸುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಬಜೆಟ್ ಕಡೆ ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ. ಸ್ಥಿರಾಸ್ತಿ ಖರೀದಿ ಮಾಡುವಂತಹ ಯೋಚನೆ ಇದ್ದರೆ ಹಿರಿಯರ ಸಲಹೆಯನ್ನ ಪಡಿಬೇಕಾಗುತ್ತೆ. ಇನ್ನು ಕುಟುಂಬದೊಂದಿಗೆ ಸಮಯ ಕಳೆಯಲು ಇಂದು ಉತ್ತಮವಾದಂತಹ ದಿನ. ಸಂಗಾತಿಯ ಮನಸ್ಸನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಬಾಂಧವ್ಯವನ್ನ ಗಟ್ಟಿಗೊಳಿಸುವಂತದ್ದು. ಇನ್ನು ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯದ ಚರ್ಚೆಗಳಲ್ಲಿ ನಿಮ್ಮ ನಿರ್ಧಾರಕ್ಕೆ ಪ್ರಾಮುಖ್ಯತೆ ಕೂಡ ಸಿಗುವಂತದ್ದು. ಪ್ರೇಮಿಗಳಿಗೆ ಇಂದು ಸಮಾಧಾನಕರವಾದಂತಹ ದಿನವಾಗುವಂತದ್ದು. ಇನ್ನು ಮಾನಸಿಕ ಶಾಂತಿಗಾಗಿ ಧ್ಯಾನವನ್ನ ಮಾಡುವುದು ಬಹಳ ಅವಶ್ಯಕ. ಅತಿಯಾದ ಆಲೋಚನೆಯಿಂದ ನಿದ್ರಾಹೀನತೆ ಅಥವಾ ಅಜೀರ್ಣದ ಸಮಸ್ಯೆ ಕೂಡ ಕಾಡುವಂತದ್ದು. ಸಾಕಷ್ಟು ನೀರನ್ನ ಕುಡಿಬೇಕಾಗುತ್ತೆ ಮತ್ತು ಹೊರಗಿನ ಆಹಾರವನ್ನ ಸ್ವಲ್ಪ ತಪ್ಪಿಸಬೇಕಾಗುತ್ತೆ ನೀವು ಇಂದಿನ ದಿವಸ. ಇಂದು ಮುಂಜಾನೆ ಅಥವಾ ಸಂಜೆ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದು ಮನಸ್ಸಿಗೆ ಸ್ಥಿರತೆಯನ್ನ ನೀಡುವಂತದ್ದು. ಇನ್ನು ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಗಂಗಾಜಲ ಅಥವಾ ಬಿಳಿ ಎಳ್ಳನ್ನ ಹಾಕಿಕೊಂಡು ಸ್ನಾನವನ್ನ ಮಾಡಿದರೆ ಅರ್ಧೋತ್ಕ ಸ್ನಾನವಾಗುತ್ತದೆ. ಇನ್ನು ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಬಿಳಿ ಬಣ್ಣದ ಆಹಾರ ಅಂದ್ರೆ ಅಕ್ಕಿ, ಹಾಲು ಅಥವಾ ಮೊಸರನ್ನ ದಾನ ಮಾಡಿ. ಇದು ನಿಮ್ಮ ಚಂದ್ರ ದೋಷವನ್ನ ದೂರ ಮಾಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕೆನೆ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ರಾಶಿ ಸಿಂಹ ರಾಶಿಯವರು ನೀವು ಹುಟ್ಟಿನಿಂದಲೇ ವಿಜೇತರು. ಸಣ್ಣ ಸೋಲುಗಳನ್ನ ಕಂಡು ಹೆದರಬೇಡಿ. ಅವು ನಿಮ್ಮನ್ನ ಮತ್ತಷ್ಟು ಬಲಪಡಿಸಲು ಬರುತ್ತದೆ. ನಿಮ್ಮ ವ್ಯಕ್ತಿತ್ವದ ಪ್ರಖರತೆ ಸೂರ್ಯನಂತಿರಬೇಕಾಗುತ್ತೆ ಅಷ್ಟೇ. ಇನ್ನು ಕಾಡಿನಲ್ಲಿ ಸಿಂಹಕ್ಕೆ ಯಾರೂ ಕೂಡ ಪಟ್ಟಾಭಿಷೇಕವನ್ನ ಮಾಡುವುದಿಲ್ಲ. ಅದು ತನ್ನ ಶೌರ್ಯ ಮತ್ತು ಸಾಮರ್ಥ್ಯದಿಂದ ತಾನೇ ರಾಜನಾಗುತ್ತದೆ. ಹಾಗೆಯೇ ನಿಮ್ಮ ಯಶಸ್ಸು ನಿಮ್ಮ ಶ್ರಮ ಮತ್ತು ಆತ್ಮವಿಶ್ವಾಸದ ಮೇಲೆ ನಿಂತಿರುವಂತದ್ದು ಹೊರತು ಇತರರ ಮೆಚ್ಚುಗೆಯ ಮೇಲಲ್ಲ. ಇಂದು ಉದ್ಯೋಗಿಗಳಿಗೆ ಶುಭ ಫಲಗಳು ಕಾದಿದೆ. ನಿಮ್ಮ ನಾಯಕತ್ವದ ಗುಣಕ್ಕೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಕೂಡ ಸಿಗುವಂತದ್ದು. ರಾಜಕೀಯ ಅಥವಾ ಆಡಳಿತ ರಂಗದಲ್ಲಿ ಇರುವವರಿಗೆ ಹೊಸ ಜವಾಬ್ದಾರಿಗಳು ಸಿಗುವಂತಹ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭವೂ ಕೂಡ ದೊರೆಯುವಂತದ್ದು. ಇನ್ನು ಹೊಸ ವ್ಯವಹಾರ ಆರಂಭಿಸಲು ಇದು ಒಳ್ಳೆಯ ದಿನ. ಇನ್ನು ಹಣಕಾಸಿನ ಹರಿವು ಉತ್ತಮವಾಗಿರುವಂತದ್ದು. ಆದರೆ ನಿಮ್ಮ ಉದಾರ ಗುಣದಿಂದಾಗಿ ಇತರರಿಗೆ ಸಹಾಯ ಮಾಡಲು ಹೋಗಿ ಅಧಿಕ ಖರ್ಚು ಮಾಡುವಂತಹ ಸಂಭವವಿದೆ. ಸಂಜೆಯ ವೇಳೆಗೆ ಆಕಸ್ಮಿಕ ಧನ ಲಾಭದ ಯೋಗವೂ ಕೂಡ ಇರುವಂತದ್ದು. ಭೂಮಿ ಅಥವಾ ಸ್ಥಿರಾಸ್ತಿ ಖರೀದಿಯ ಮಾತುಕತೆ ನಡೆಸಲು ಇದು ಅನುಕೂಲಕರವಾದಂತಹ ದಿನ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಪ್ರೇಮಿಗಳಿಗೆ ಮನೆಯಲ್ಲಿ ಮದುವೆಯ ಮಾತುಕತೆ ನಡೆಸಲು ಇದು ಅತ್ಯಂತ ಶುಭವಾದಂತಹ ದಿನ. ಇನ್ನು ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿಯೂ ಕೂಡ ಸಿಗುವಂತದ್ದು ದಿನ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಆದರೆ ಅತಿಯಾದ ಉಷ್ಣದ ಪದಾರ್ಥಗಳನ್ನ ಸೇವಿಸಬೇಡಿ. ಕಣ್ಣಿನ ಉರಿ ಅಥವಾ ರಕ್ತದೊತ್ತಡ ಸಮಸ್ಯೆ ಇರುವವರು ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ವಿಶ್ರಾಂತಿಯ ಕಡೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅಗ್ರ್ಯವನ್ನ ಅರ್ಪಿಸಿ ಮತ್ತು ಅಕ್ಷತೆಯನ್ನ ಹಾಕಬೇಕಾಗುತ್ತೆ. ಇಂದು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಇದು ನಿಮ್ಮ ಶತ್ರುಬಲವನ್ನ ಕುಂದಿಸಿ ನಿಮಗೆ ಜಯವನ್ನ ನೀಡುವಂತದ್ದು.
ಸಿಗುವಂತದ್ದನ್ನ ನೋಡ್ತೀರಾ. ಇನ್ನು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಬೆಲ್ಲ ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನ ದಾನ ಮಾಡಿ. ಇದು ನಿಮ್ಮ ಗ್ರಹ ದೋಷಗಳನ್ನ ನಿವಾರಿಸುವಂತದ್ದನ್ನ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 1 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕಿತ್ತಳೆ ಮತ್ತು ಬಂಗಾರದ ಬಣ್ಣವನ್ನ ನೀವು ಈ ದಿನ ಬಳಸಬೇಕಾಗುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ನೀವು ಪ್ರತಿಯೊಂದು ವಿಷಯವನ್ನ ಸೂಕ್ಷ್ಮವಾಗಿ ಗಮನಿಸುವವರು. ಇಂದು ಸಣ್ಣ ತಪ್ಪುಗಳಿಗಾಗಿ ನಿಮ್ಮನ್ನ ನೀವೇ ದೂಷಿಸಿಕೊಳ್ಳಬೇಡಿ. ನಿಮ್ಮ ದಕ್ಷತೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಪರಿಪೂರ್ಣತೆ ಎನ್ನುವುದು ಒಂದೇ ದಿನದಲ್ಲಿ ಬರುವುದಿಲ್ಲ. ಅದು ಪ್ರತಿದಿನದ ಸಣ್ಣ ಪ್ರಯತ್ನಗಳ ಮೊತ್ತವಾಗಿರುವಂತದ್ದು. ನಿಮ್ಮ ಕೆಲಸದಲ್ಲಿ ನೀವು ತೋರುವಂತಹ ಶಿಸ್ತು ಮತ್ತು ಪ್ರಾಮಾಣಿಕತೆಯೇ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಏರಿಸುವಂತದ್ದನ್ನ ನೋಡ್ತೀರಾ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಮರ್ಶನಾತ್ಮಕ ಬುದ್ಧಿಶಕ್ತಿ ಮತ್ತು ಅಚ್ಚುಕಟ್ಟತನಕ್ಕೆ ಮೆಚ್ಚುಗೆ ಸಿಗಲಿದೆ. ಬಾಕಿ ಉಳಿದಂತಹ ಯೋಜನೆಗಳನ್ನ ಪೂರ್ಣಗೊಳಿಸಲು ಇದು ಸೂಕ್ತ ಸಮಯ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕದಿಂದ ಲಾಭವಾಗಲಿದೆ. ಆದರೆ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ಸ್ಪಷ್ಟತೆಯನ್ನ ನೋಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲದಿದ್ದರೆ ಸಣ್ಣ ತಪ್ಪು ತಿಳುವಳಿಕೆಯು ಕೂಡ ಮೂಡುವಂತದ್ದನ್ನ ನೋಡ್ತೀರಾ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಸಾಧಾರಣವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭವಿರುತ್ತದೆ. ಇಂದು ನೀವು ಐಷಾರಾಮಿ ವಸ್ತುಗಳಿಗಿಂತ ಹೆಚ್ಚಾಗಿ ಆರೋಗ್ಯ ಅಥವಾ ಶಿಕ್ಷಣಕ್ಕಾಗಿ ಹಣವನ್ನ ವ್ಯಯಿಸುವಂತಹ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಮುಂದಿನ ದಿನಗಳಿಗೆ ಉತ್ತಮವಾದುದು. ಇನ್ನು ಕುಟುಂಬದಲ್ಲಿ ಶಾಂತಿಯನ್ನ ನೋಡುವಂಥದ್ದು. ಜೀವನ ಸಂಗಾತಿಯ ಸಲಹೆಯು ನಿಮಗೆ ದೊಡ್ಡ ಸವಾಲಿನಿಂದ ಪಾರು ಮಾಡಬಹುದು. ಪ್ರೇಮಿಗಳಿಗೆ ಇಂದು ಹಳೆಯ ನೆನಪುಗಳು ಕೂಡ ಮರುಕಳಿಸಬಹುದಾದಂಥದ್ದು. ಇನ್ನು ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಕಂಡು ಬರುವಂತದ್ದನ್ನ, ನಿಮಗೆ ಮನಸ್ಸಿಗೆ ನೆಮ್ಮದಿಯೂ ಕೂಡ ಸಿಗುವಂತದ್ದನ್ನ ನೋಡ್ತೀರಾ. ಇನ್ನು ಆರೋಗ್ಯದ ಬಗ್ಗೆ ಅತಿಯಾದ ಚಿಂತೆಯನ್ನ ಮಾಡಬೇಡಿ. ಹೊಟ್ಟೆಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆಗಳು ಅಥವಾ ಜೀರ್ಣ ಕಾಡಬಹುದು. ತಾಜಾ ಹಣ್ಣು ಮತ್ತು ತರಕಾರಿಗಳ ಸೇವನೆಯನ್ನ ಹೆಚ್ಚಿಗೆ ಮಾಡಬೇಕಾಗತ್ತೆ. ಇನ್ನು ಸಂಜೆ ವೇಳೆ ಸ್ವಲ್ಪ ಸಮಯವನ್ನ ನಡಿಗೆ ಮಾಡುವುದು ಕೂಡ ಬಹಳ ಉತ್ತಮವಾದದ್ದು. ಇಂದು ಮುಂಜಾನೆ ಸೂರ್ಯನಿಗೆ ಅಗ್ರ್ಯವನ್ನ ನೀಡಿ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ಆರೋಗ್ಯವನ್ನ ವೃದ್ಧಿಯಾಗಿಸುವಂಥದ್ದು. ಇಂದು ಹಸಿರು ಬಣ್ಣದ ಕರವಸ್ತ್ರವನ್ನ ಬಳಸಿ ಅಥವಾ ಹಸಿರು ಬಟ್ಟೆಯನ್ನ ಧರಿಸಿ. ಇದು ಬುಧನ ಅನುಗ್ರಹಕ್ಕೆ ಕಾರಣವಾಗುವಂಥದ್ದು. ಇನ್ನು ಹಸಿದವರಿಗೆ ಹೆಸರು ಬೇಳೆ ಅಥವಾ ಹಸಿರು ತರಕಾರಿಗಳನ್ನ ದಾನ ಮಾಡಿ. ಇದು ನಿಮ್ಮ ಕೆಲಸದಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಣೆಯತ್ತ ತಗೊಂಡು ಹೋಗುವಂಥದ್ದು. ಇಂದಿನ ಜಪವಾಗಿ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ತುಲಾರಾಶಿ. ತುಲಾರಾಶಿಯವರು ನೀವು ಸಮತೋಲನದ ಸಂಕೇತ. ಇಂದು ಜಗತ್ತು ನಿಮ್ಮನ್ನ ಗೊಂದಲಕ್ಕೀಡು ಮಾಡಬಹುದು. ಆದರೆ ನಿಮ್ಮ ಒಳಗಿನ ಶಾಂತಿಯೇ ನಿಮಗೆ ದಾರಿದೀಪ. ನಿಮ್ಮ ವ್ಯಕ್ತಿತ್ವವೇ ನಿಮ್ಮ ಶಕ್ತಿ. ಅದನ್ನ ಎಂದಿಗೂ ಕೂಡ ಬಿಟ್ಟುಕೊಡಬೇಡಿ. ಜೀವನ ಎನ್ನುವುದು ತಕ್ಕಡಿ ಇದ್ದಂತೆ. 2 ಕಡೆ ಸಮತೋಲನವಿದ್ದಾಗಲೇ ಅದು ಸುಂದರ. ನಿಮ್ಮ ಆಸೆಗಳು ಮತ್ತು ವಾಸ್ತವದ ನಡುವೆ ಸಮತೋಲನವನ್ನ ಕಂಡುಕೊಳ್ಳಿ. ಯಶಸ್ಸು ತಾನಾಗಿಯೇ ಹುಡುಕಿಕೊಂಡು ಬರುವಂತದ್ದನ್ನ ನೀವು ನೋಡ್ತೀರಾ. ಇಂದು ಕೆಲಸದ ಸ್ಥಳದಲ್ಲಿ ಸಮತೋಲನ ಕಾಯ್ದುಕೊಳ್ಳುವಂತಹದ್ದು ಬಹಳ ಮುಖ್ಯ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ ನಿಮ್ಮ ಶಾಂತ ಸ್ವಭಾವದಿಂದ ಎಲ್ಲವನ್ನ ನಿಭಾಯಿಸುತ್ತೀರಿ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು ಸಿಗುವಂತಹ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ನೋಡ್ಕೊಂಡು ಹೋಗಬೇಕಾಗುತ್ತೆ. ಕಲಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯುತ್ತಮವಾದಂತಹ ಅವಕಾಶಗಳು ಕೂಡ ಲಭಿಸುವಂತದ್ದು. ಇನ್ನು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಆದರೆ ಇಂದು ಐಷಾರಾಮಿ ವಸ್ತುಗಳು ಅಥವಾ ಅಲಂಕಾರಿಕ ವಸ್ತುಗಳ ಮೇಲೆ ಹೆಚ್ಚಿನ ಹಣವನ್ನ ವ್ಯಯಿಸುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಬಹಳ ಮುಖ್ಯ. ಇನ್ನು ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭವನ್ನ ಕೂಡ ನಿರೀಕ್ಷಿಸಬಹುದು. ಇನ್ನು ಕುಟುಂಬದಲ್ಲಿ ಹಬ್ಬದಂತಹ ವಾತಾವರಣವನ್ನ ನೋಡುವಂತದ್ದು. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ. ಪ್ರೇಮಿಗಳಿಗೆ ಇಂದು ಮನದ ಮಾತನ್ನ ಹಂಚಿಕೊಳ್ಳಲು ಒಳ್ಳೆಯ ದಿನ. ಇನ್ನು ಮನೆಯ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುವಂತದ್ದು. ಮಕ್ಕಳ ಪ್ರಗತಿಯ ನಿಮಗೆ ತೃಪ್ತಿಯನ್ನ ನೀಡುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿರುತ್ತದೆ. ಆದರೆ ಅತಿಯಾದ ಆಲೋಚನೆಯಿಂದಾಗಿ ಮಾನಸಿಕ ಒತ್ತಡ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಕಣ್ಣಿನ ಬಗ್ಗೆ ಜಾಗೃತಿ ಇರಲಿ. ಸಂಜೆ ಸ್ವಲ್ಪ ಸಮಯ ಪ್ರಕೃತಿಯೊಂದಿಗೆ ಕಳೆದರೆ ಮನಸ್ಸಿಗೆ ನಿರಾಳತೆಯೂ ಕೂಡ ಸಿಗುವಂತದ್ದನ್ನ ನೋಡ್ತೀರಾ. ಇಂದು ಮುಂಜಾನೆ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸಬೇಕಾಗುತ್ತೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ಗೌರವ ಹೆಚ್ಚಿಗೆ ಆಗುವಂತದ್ದು. ಇನ್ನು ತುಲಾರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ಇಂದು ಮಹಾಲಕ್ಷ್ಮಿಯ ಮುಂದೆ ದೀಪವನ್ನು ಹಚ್ಚಿ ಲಕ್ಷ್ಮಿ ಅಷ್ಟೋತ್ತರವನ್ನ ಪಠಿಸಬೇಕಾಗುತ್ತೆ. ಇಂದು ಬಿಳಿ ಬಣ್ಣದ ಬಟ್ಟೆಯನ್ನ ಧರಿಸಿ ಅಥವಾ ಬಿಳಿ ಬಣ್ಣದ ಹೂಗಳನ್ನ ದೇವರಿಗೆ ಅರ್ಪಿಸಿ. ಇದು ಮಾನಸಿಕ ಶಾಂತಿಗೆ ಸಹಕಾರಿಯಾಗುವಂಥದ್ದು. ಇನ್ನು ಹಸಿದವರಿಗೆ ಸಕ್ಕರೆ ಅಥವಾ ಅಕ್ಕಿಯನ್ನ ದಾನ ಮಾಡಿ. ಇದರಿಂದ ನಿಮ್ಮ ಜಾತಕದಲ್ಲಿರುವಂತಹ ಶುಕ್ರ ದೋಷಗಳು ನಿವಾರಣೆಯಾಗುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 6 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ತಿಳಿ ನೀಲಿಯನ್ನ ಬಳಸಬೇಕಾಗುತ್ತೆ. ಇಂದಿನ ದಿವಸ ನೀವು ರಾಶಿ. ವೃಶ್ಚಿಕ ರಾಶಿಯವರು ನಿಮ್ಮ ಆಳವಾದಂತಹ ಆಲೋಚನೆಗಳೇ ನಿಮ್ಮ ಶಕ್ತಿ. ಜಗತ್ತು ನಿಮ್ಮನ್ನ ನಿಗೂಢ ಎಂದು ಕರೆದರೂ ಪರವಾಗಿಲ್ಲ. ನಿಮ್ಮ ಗುರಿಯನ್ನ ತಲುಪುವವರೆಗೂ ನಿಮ್ಮ ವೇಗವನ್ನ ಯಾರಿಗೂ ಕೂಡ ತೋರಿಸಬೇಡಿ. ನಿಶಬ್ದವಾಗಿ ಕೆಲಸವನ್ನ ಮಾಡಿ. ನಿಮ್ಮ ಯಶಸ್ಸು ಸದ್ದು ಮಾಡುವಂತದ್ದನ್ನ ನೀವು ನೋಡ್ತೀರಾ. ಇಂದು ಉದ್ಯೋಗಿಗಳಿಗೆ ಕೆಲಸದ ಒತ್ತಡದಿಂದ ಮುಕ್ತಿ ಸಿಗಲಿದೆ. ರಜೆ ದಿನವಾಗಿದ್ದರೂ ಕೂಡ ಕೆಲವು ಹೊಸ ಯೋಜನೆಗಳ ಬಗ್ಗೆ ಆಲೋಚನೆಯನ್ನ ಮಾಡುವಿರಿ. ವ್ಯಾಪಾರಸ್ಥರಿಗೆ ಹಠಾತ್ ಧನ ಲಾಭದ ಯೋಗವಿದೆ.
ನಿಮ್ಮ ಹಠಮಾರಿ ಸ್ವಭಾವವನ್ನ ಬಿಟ್ಟು ಕೆಲಸ ಮಾಡಿದರೆ ದೊಡ್ಡ ಮಟ್ಟದ ಯಶಸ್ಸನ್ನ ನಿಮ್ಮದಾಗಿಸಿಕೊಳ್ಳುತ್ತೀರಿ. ಇನ್ನು ಹಳೆಯ ಹೂಡಿಕೆಗಳು ಇಂದ ಫಲವನ್ನ ನೀಡುವಂತದ್ದು. ಹಣಕಾಸಿನ ಹರಿವು ಉತ್ತಮವಾಗಿರುತ್ತದೆ. ಆದರೆ ಕುಟುಂಬದ ಸದಸ್ಯರ ಐಷಾರಾಮಿ ಬೇಡಿಕೆಗಳಿಗಾಗಿ ಹಣ ಖರ್ಚಾಗುವಂತಹ ಸಾಧ್ಯತೆ ಇದೆ. ಸಂಜೆಯ ವೇಳೆಗೆ ಶುಭ ಸುದ್ದಿಯೊಂದು ಕೇಳಿ ಬರಲಿದ್ದು ಇದರಿಂದ ಆರ್ಥಿಕ ಲಾಭವಾಗಬಹುದು. ಸಾಲ ನೀಡುವ ಮುನ್ನ 2 ಬಾರಿ ಯೋಚನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆ ಇರುವಂತದ್ದು. ಸಂಗಾತಿಯೊಂದಿಗೆ ಸುಂದರ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ನಿಮ್ಮ ಮೌನವು ಕೆಲವೊಮ್ಮೆ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು. ಹಾಗಾಗಿ ಮನಬಿಚ್ಚಿ ಮಾತನಾಡಿ. ಮಕ್ಕಳ ಕಡೆಯಿಂದ ಹೆಮ್ಮೆಯ ವಿಷಯವೊಂದು ತಿಳಿಯುವಂತದ್ದನ್ನ ನೋಡ್ತೀರಾ. ಇನ್ನು ಆರೋಗ್ಯದ ಬಗ್ಗೆ ಅತಿಯಾದ ಆತ್ಮವಿಶ್ವಾಸ ಬೇಡ. ಬಿಪಿ ಅಥವಾ ಉಷ್ಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಡಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಮಧ್ಯಾಹ್ನದ ಬಿಸಿಲಿನಿಂದ ಸ್ವಲ್ಪ ಅಡ್ಡಾಡುವುದನ್ನು ನಿಲ್ಲಿಸಬೇಕಾಗುತ್ತೆ. ಇಂದು ಮುಂಜಾನೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು ಮತ್ತು ಕೆಂಪು ಹೂವನ್ನ ಹಾಕಿ ಅಗ್ರವನ್ನ ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂದು 11 ಬಾರಿ ಪಠಿಸಬೇಕಾಗುತ್ತೆ. ಇಂದು ಮಹಿಳಾ ದಿನವಾಗಿರುವುದರಿಂದ ದುರ್ಗಾದೇವಿ ಅಥವಾ ನಿಮ್ಮ ಕುಲದೇವತೆಗೆ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿನ ಆತಂಕಗಳನ್ನ ದೂರ ಮಾಡುವಂಥದ್ದು. ಇನ್ನು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಕೆಂಪು ಬಣ್ಣದ ಹಣ್ಣು ಅಥವಾ ಬೆಲ್ಲವನ್ನ ದಾನ ಮಾಡಿ. ಇದು ನಿಮ್ಮ ರಾಶಾಧಿಪತಿ ಮಂಗಳನ ಅನುಗ್ರಹಕ್ಕೆ ಕಾರಣವಾಗುವಂಥದ್ದನ್ನು ನೋಡ್ತೀರಾ. ಇನ್ನು ಇಂದಿನ ದಿವಸ ಸಾಧ್ಯವಾದರೆ ನಿಮಗೆ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನವನ್ನ ಮಾಡುವುದರ ಜೊತೆಗೆ ಪಂಚಾಮೃತ ಅಭಿಷೇಕವನ್ನ ಮಾಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ರಾಶಿ ಧನುರಾಶಿಯವರು ನಿಮ್ಮಲ್ಲಿರುವಂತಹ ಜ್ಞಾನ ಮತ್ತು ಧೈರ್ಯವೇ ನಿಮ್ಮ ಅತಿ ದೊಡ್ಡ ಆಸ್ತಿ. ಇಂದು ಸಿಗುವಂತಹ ಸಣ್ಣ ಅವಕಾಶವನ್ನ ದೊಡ್ಡ ಗೆಲುವನ್ನಾಗಿ ಬದಲಿಸುವಂತಹ ಶಕ್ತಿ ನಿಮಗಿದೆ. ಮುನ್ನುಗ್ಗಿ, ಆಗ ಜಯ ನಿಮ್ಮದಾಗುವಂತದ್ದು. ಗುರಿ ತಲುಪುವಂತಹ ಹಾದಿಯಲ್ಲಿ ಅಡೆತಡೆಗಳು ಬರುವುದು ಸಹಜ. ಆದರೆ ಅವುಗಳನ್ನ ಮೆಟ್ಟಿ ನಿಲ್ಲುವಂತಹ ಧೈರ್ಯವೇ ನಿಮ್ಮನ್ನ ವಿಜೇತರನ್ನಾಗಿ ಮಾಡುತ್ತದೆ. ಬೆಲ್ಲುಗಾರರು ಗುರಿ ಇಡುವಾಗ ಬಿಲ್ಲನ್ನು ಎಷ್ಟು ಹಿಂದಕ್ಕೆ ಎಳೆಯುತ್ತಾನೆ, ಬಾಣ ಅಷ್ಟೇ ದಿವೇಗವಾಗಿ ಗುರಿಯನ್ನ ತಲುಪುವಂಥದ್ದು. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯಾಶೀಲತೆ ಮತ್ತು ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗಲಿದೆ. ಹೊಸ ಯೋಜನೆಗಳಿಗೆ ಚಾಲನೆ ನೀಡಲು ಇದು ಒಳ್ಳೆಯ ದಿನ. ಇನ್ನು ವ್ಯಾಪಾರಸ್ಥರಿಗೆ ಹಠಾತ್ ಲಾಭವಾಗುವಂತಹ ಸಾಧ್ಯತೆ ಇದೆ. ವಿಶೇಷವಾಗಿ ಶಿಕ್ಷಣ ಅಥವಾ ಕನ್ಸಲ್ಟೆನ್ಸಿ ವ್ಯವಹಾರದಲ್ಲಿ ಇರುವವರಿಗೆ ಶುಭದಾಯಕ. ಇನ್ನು ದೂರದ ಪ್ರಯಾಣದಿಂದ ಹೊಸ ವ್ಯವಹಾರದ ಅವಕಾಶಗಳು ಲಭ್ಯವಾಗಲಿವೆ. ಹಣಕಾಸಿನ ಹರಿವು ಉತ್ತಮವಾಗಿರುತ್ತದೆ. ಇನ್ನು ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವಂತಹ ಮಾರ್ಗಗಳು ಗೋಚರಿಸಲಿವೆ. ಆದರೂ ಕುಟುಂಬದ ಅಗತ್ಯಗಳಿಗಾಗಿ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ವ್ಯಯಿಸುವಂತಹ ಸಂಭವವಿದೆ. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯುವುದನ್ನ ಮರೆಯಬೇಡಿ. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆ ಇರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಸುಂದರ ಪ್ರವಾಸ ಅಥವಾ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡಬಹುದಾದಂತಹ ಸನ್ನಿವೇಶಗಳನ್ನು ನೋಡ್ತೀರಾ. ಇನ್ನು ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡ ಕೂಡಿ ಬರುವಂತಹ ಲಕ್ಷಣಗಳಿವೆ. ಹಿರಿಯರ ಆಶೀರ್ವಾದವು ನಿಮ್ಮ ಎಲ್ಲ ಕೆಲಸಗಳಲ್ಲಿ ಶ್ರೀರಕ್ಷೆಯಾಗುವಂಥದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮ ದಿನ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ರಾತ್ರಿ ವೇಳೆಯಲ್ಲಿ ಸ್ವಲ್ಪ ಆಯಾಸ ಅಥವಾ ಕಾಲು ನೋವು ಕಾಣಿಸಿಕೊಳ್ಳಬಹುದು. ಸತ್ವಯುತ ಆಹಾರವನ್ನ ಸೇವನೆ ಮಾಡಿ ಮತ್ತು ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿಯನ್ನ ಪಡೆಯುವುದು ಬಹಳ ಅವಶ್ಯಕ. ಇಂದು ಮುಂಜಾನೆ ಸ್ನಾನದ ನಂತರ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡು ಸೂರ್ಯ ದೇವರಿಗೆ ಅರ್ಪಿಸಿ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುವಂಥದ್ದು. ನಿಮ್ಮ ಕುಲದೇವತೆ ಅಥವಾ ಗುರುಗಳನ್ನ ಸ್ಮರಿಸಿ ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಬಾಳೆಹಣ್ಣು ಅಥವಾ ಕಡಲೆ ಬೇಳೆಯನ್ನ ದಾನ ಮಾಡಿ. ಇದು ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನ ನಿವಾರಿಸಲು ಸಹಕಾರಿಯಾಗುವಂಥದ್ದು. ಇನ್ನು ಸಾಧ್ಯವಾದರೆ ಇಂದು ಆದಿತ್ಯ ಹೃದಯ ಸ್ತೋತ್ರವನ್ನ ಕೇಳಿ ಅಥವಾ ಪಠಿಸಿ. ಇದು ಶತ್ರು ಬಾಧೆಯನ್ನ ನಿವಾರಿಸುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಬೇಕು. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ. ರಾಶಿ ಮಕರ ರಾಶಿಯವರು ನೀವು ಶನಿಯಂತೆ ನಿಧಾನವಾದರೂ ದೃಢವಾಗಿ ಸಾಗುವವರು. ಇಂದು ಫಲಿತಾಂಶ ಸಿಗುತ್ತಿಲ್ಲ ಎಂದು ನಿರಾಶರಾಗಬೇಡಿ. ನಿಮ್ಮ ಪರಿಶ್ರಮದ ಬೀಜಗಳು ಭವಿಷ್ಯದಲ್ಲಿ ದೊಡ್ಡ ಮರವಾಗಿ ಬೆಳೆಯುವಂತದ್ದನ್ನ ನೋಡ್ತೀರಾ. ಪರ್ವತವನ್ನ ಹತ್ತುವವನು ಬಗ್ಗಿಯೇ ನಡೆಯಬೇಕು. ಹಾಗೆಯೇ ಜೀವನದಲ್ಲಿ ಎತ್ತರಕ್ಕೆ ಬೆಳೆಯಬೇಕೆಂದರೆ ವಿನಯತೆ ಮತ್ತು ತಾಳ್ಮೆ ಅತಿ ಮುಖ್ಯ. ನಿಮ್ಮ ಶಿಸ್ತೆ ನಿಮ್ಮನ್ನ ಶಿಖರಕ್ಕೆ ಕೊಂಡೊಯ್ಯುವುದು ನೀವು ನೋಡ್ತೀರಾ. ಇಂದು ಕೆಲಸದ ಸ್ಥಳದಲ್ಲಿ ಶಿಸ್ತು ಮತ್ತು ಕಠಿಣ ಪರಿಶ್ರಮಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡುವಂಥದ್ದು. ರಜೆ ದಿನವಾಗಿದ್ದರೂ ಕೂಡ ಕೆಲವು ಬಾಕಿ ಉಳಿದಂತಹ ಕೆಲಸಗಳನ್ನ ನಿಮ್ಮನ್ನ ಕಾಡಬಹುದು. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಯೋಜನೆಗಳನ್ನ ರೂಪಿಸಲು ಇದು ಉತ್ತಮ ದಿನ. ಪಾಲುದಾರರೊಂದಿಗೆ ಮಾತುಕತೆ ನಡೆಸುವಾಗ ಪಾರದರ್ಶಕತೆಯನ್ನ ನೋಡ್ಕೊಂಡು ಹೋಗಬೇಕಾಗುತ್ತೆ. ಸೃಜನಶೀಲ ಕೆಲಸಗಳಲ್ಲಿ ತೊಡಗಿರುವವರಿಗೆ ಉತ್ತಮ ಮನ್ನಣೆಯು ಕೂಡ ಸಿಗುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಸಾಧಾರಣವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ಬರಬಹುದು. ಆದರೆ ಕುಟುಂಬದ ಹಿರಿಯರ ಆರೋಗ್ಯಕ್ಕಾಗಿ ಅಥವಾ ಮನೆಯ ದುರಸ್ತಿ ಕೆಲಸಗಳಿಗಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ. ಇಂದು ಯಾರಿಗೂ ಕೂಡ ಸಾಲವನ್ನ ನೀಡಬೇಡಿ. ಇನ್ನು ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಿ
ಹೆಚ್ಚಾಗಲಿವೆ. ಸಂಗಾತಿಯೊಂದಿಗೆ ಸಮಯವನ್ನ ಕಳೆಯಲು ಪ್ರಯತ್ನಿಸಬೇಕಾಗುತ್ತೆ. ಅವರ ಸಣ್ಣ ಪುಟ್ಟ ಬೇಡಿಕೆಗಳನ್ನ ಈಡೇರಿಸುವುದು ನಿಮ್ಮ ನಡುವಿನ ಬಾಂಧವ್ಯವನ್ನ ಗಟ್ಟಿಗೊಳಿಸುವಂಥದ್ದು. ಮಕ್ಕಳ ಪ್ರಗತಿಯ ಬಗ್ಗೆ ಶುಭ ಸುದ್ದಿಯನ್ನ ಕೇಳುವಂಥದ್ದು. ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳಲ್ಲಿ ಸ್ವಲ್ಪ ವಿಳಂಬವಾಗಬಹುದು. ಇನ್ನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಮುಖ್ಯವಾಗಿ ಮೊಣಕಾಲು ನೋವು ಅಥವಾ ಮೂಳೆಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇಂದು ದೈಹಿಕವಾಗಿ ಹೆಚ್ಚು ಆಯಾಸ ಮಾಡಿಕೊಳ್ಳಬೇಡಿ. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಪೌಷ್ಟಿಕ ಆಹಾರವನ್ನ ಸೇವಿಸಬೇಕಾಗುತ್ತೆ. ಇನ್ನು ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅಗ್ರ್ಯವನ್ನ ನೀಡಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂಥದ್ದು ಮತ್ತು ತಂದೆಯೊಂದಿಗಿನ ಬಾಂಧವ್ಯವನ್ನ ಸುಧಾರಿತ ತಗೊಂಡು ಹೋಗುವಂಥದ್ದು. ಇಂದು ಸಂಜೆ ಶನಿ ಚಾಲಿಸ ಅಥವಾ ಶನಿ ಅಷ್ಟೋತ್ತರವನ್ನ ಪಠಿಸಿ. ಮಕರ ರಾಶಿಯವರಿಗೆ ಶನಿ ದೇವನ ಸ್ಮರಣೆಯು ಕೆಲಸದಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಿಸುವಂತದ್ದನ್ನ ನೋಡ್ತೀರಾ. ಇನ್ನು ಮನೆಯ ಚಾವಣಿಯ ಮೇಲೆ ಅಥವಾ ಗಿಡಗಳ ಕೆಳಗೆ ಪಕ್ಷಿಗಳಿಗೆ ಧಾನ್ಯವನ್ನ ಮತ್ತು ನೀರನ್ನ ಇಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಕುಂಭರಾಶಿಯವರು ನೀವು ಇತರರಿಗಿಂತ ಭಿನ್ನವಾಗಿ ಯೋಚಿಸುವವರು. ಇಂದು ಸಣ್ಣ ಸೋಲುಗಳು ಎದುರಾದರೂ ಕೂಡ ಎದೆಗುಂದಬೇಡಿ. ಏಕೆಂದರೆ ಪ್ರತಿ ಕತ್ತಲೆಯ ನಂತರವೂ ಬೆಳಕು ಇದ್ದೇ ಇರುವಂತದ್ದು. ನಿಮ್ಮ ತಾಳ್ಮೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಜಗತ್ತು ನಿಮ್ಮನ್ನ ಗುರುತಿಸಬೇಕಾದರೆ ನೀವು ಮೊದಲು ನಿಮ್ಮನ್ನ ನಂಬಬೇಕಾಗುತ್ತೆ. ನಿಮ್ಮ ಆಲೋಚನೆಗಳು ದೊಡ್ಡದಾಗಿರಬೇಕಾಗುತ್ತೆ. ಏಕೆಂದರೆ ನಿಮ್ಮ ವ್ಯಕ್ತಿತ್ವವೇ ನಿಮ್ಮ ಭವಿಷ್ಯವನ್ನ ರೂಪಿಸುವಂತದ್ದನ್ನ ನೋಡ್ತೀರಾ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಸೃಜನಶೀಲತೆಗೆ ಹೊಸ ವೇದಿಕೆ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ ನಿಮ್ಮ ಮೃದು ಮಾತುಗಳಿಂದ ಪರಿಸ್ಥಿತಿಯನ್ನ ತಿಳಿಯಾಗಿಸುತ್ತೀರಿ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯವಲ್ಲ. ಯಾವುದೇ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮುನ್ನ ಹಿರಿಯರ ಸಲಹೆಯನ್ನ ಪಡೆಯಿರಿ. ಇನ್ನು ಆರ್ಥಿಕವಾಗಿ ಇಂದು ಸಾಧಾರಣವಾದಂತಹ ದಿನ. ಹಳೆಯ ಸಾಲದ ಬಾಕಿ ವಸೂಲಾಗುವಂತಹ ಸಾಧ್ಯತೆ ಇದೆ. ಆದರೆ ಭಾನುವಾರವಾಗಿರುವುದರಿಂದ ಪ್ರವಾಸ ಅಥವಾ ಮನೋರಂಜನೆಗಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಉಳಿತಾಯದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುವಂತದ್ದು. ಸಂಗಾತಿಯೊಂದಿಗೆ ಸಮಯವನ್ನ ಕಳೆಯಲು ಉತ್ತಮ ಅವಕಾಶ ಕೂಡ ಸಿಗುವಂತದ್ದು. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುವಂತದ್ದು. ಇನ್ನು ಅವಿವಾಹಿತರಿಗೆ ದೂರದ ಸಂಬಂಧಿಕರಿಂದ ವಿವಾಹದ ಪ್ರಸ್ತಾಪ ಬರುವಂತಹ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಬೇಡ. ಅತಿಯಾದ ಆಲೋಚನೆಯಿಂದ ಮಾನಸಿಕ ಒತ್ತಡ ಅಥವಾ ನಿದ್ರಾಹೀನತೆ ಕಾಡಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಹೊರಗಿನ ಆಹಾರದಿಂದ ದೂರವಿರುವುದು ಬಹಳ ಮುಖ್ಯ. ಇಂದು ಬೆಳಗ್ಗೆ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಇನ್ನು ಸಂಜೆ ಸೂರ್ಯೋಸ್ತದ ನಂತರ ಶನಿ ಚಾಲಿಸ ಅಥವಾ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಹಸಿದವರಿಗೆ ಅಥವಾ ಕಪ್ಪು ನಾಯಿಗಳಿಗೆ ಸ್ವಲ್ಪ ಆಹಾರವನ್ನು ನೀಡಿ. ಇದು ನಿಮ್ಮ ಕೆಲಸದಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಣೆಯತ್ತ ತಗೊಂಡು ಹೋಗುವಂಥದ್ದು. ಇನ್ನು ಆದಿತ್ಯ ಹೃದಯ ಸ್ತೋತ್ರವನ್ನ ಕೇಳಿಸಿಕೊಳ್ಳುವುದು ಅಥವಾ ಪಠಿಸುವುದರಿಂದ ಮಾನಸಿಕ ಶಾಂತಿ ಲಭಿಸುವಂಥದ್ದು ಈ ದಿನ. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ. ಮೀನರಾಶಿಯವರ ಬಗ್ಗೆ ನೋಡುವುದಾದರೆ ನದಿ ಹರಿಯುತ್ತಲೇ ಇರಬೇಕು. ಆಗಲೇ ಅದು ಶುದ್ಧವಾಗಿರುವಂಥದ್ದು. ಹಾಗೆ ಜೀವನದಲ್ಲಿ ಎಂತಹ ಕಷ್ಟಗಳು ಬಂದರೂ ಕೂಡ ಮುನ್ನಡೆಯುವುದನ್ನ ನಿಲ್ಲಿಸಬೇಡಿ. ನಿಮ್ಮ ದಯೆ ಮತ್ತು ತಾಳ್ಮೆಯೇ ನಿಮ್ಮನ್ನ ಜಗತ್ತಿನ ಅತಿ ಎತ್ತರಕ್ಕೆ ಕೊಂಡೊಯ್ಯುವಂಥದ್ದು. ನೀವು ಭಾವನಾತ್ಮಕವಾಗಿ ಬಹಳ ಬಲಶಾಲಿಗಳು. ಇಂದು ನಿಮ್ಮ ಕನಸುಗಳ ಕಡೆಗೆ ಒಂದು ಸಣ್ಣ ಹೆಜ್ಜೆಯನ್ನ ಇಡಬೇಕಾಗುತ್ತದೆ. ಅದು ಭವಿಷ್ಯದಲ್ಲಿ ದೊಡ್ಡ ಯಶಸ್ಸನ್ನ ತಂದು ಕೊಡುವಂಥದ್ದನ್ನ ನೀವು ನೋಡ್ತೀರಾ. ಇಂದು ಉದ್ಯೋಗಿಗಳಿಗೆ ಕೆಲಸದ ಒತ್ತಡದಿಂದ ಮುಕ್ತಿ ಸಿಗಲಿದೆ. ಹೊಸ ಯೋಜನೆಗಳ ಬಗ್ಗೆ ಆಲೋಚಿಸಲು ಇದು ಒಳ್ಳೆಯ ಸಮಯ. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮಹಿಳಾ ಉದ್ಯಮಿಗಳಿಗೆ ಇಂದು ವಿಶೇಷ ಪ್ರಗತಿ ಮತ್ತು ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ನಿಮ್ಮ ಕ್ರಿಯಾಶೀಲತೆಗೆ ಎಲ್ಲೆಡೆ ಮನ್ನಣೆಯೂ ಕೂಡ ಸಿಗುವಂಥದ್ದು. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಬರಬೇಕಾಗಿದ್ದಂತಹ ಬಾಕಿ ಹಣ ಕೈ ಸೇರಬಹುದಾದಂತಹ ದಿನ. ಆದರೆ ಕುಟುಂಬದವರ ಸಂತೋಷಕ್ಕಾಗಿ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಹಣ ಖರ್ಚು ಮಾಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಹೂಡಿಕೆ ಮಾಡುವ ಮುನ್ನ ಮನೆಯವರ ಸಲಹೆಯನ್ನ ಪಡೆದು ಹೂಡಿಕೆಯನ್ನ ಮಾಡುವುದು ಬಹಳ ಮುಖ್ಯ. ಇನ್ನು ಕುಟುಂಬದಲ್ಲಿ ಹಬ್ಬದ ವಾತಾವರಣವನ್ನ ನೋಡುವಂಥದ್ದು. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ. ಇನ್ನು ಮಕ್ಕಳಿಂದ ಶುಭ ಸುದ್ದಿ ಕೇಳಿ ಬರಲಿದೆ. ಅವಿವಾಹಿತರಿಗೆ ಮನಸ್ಸಿಗೆ ಒಪ್ಪುವಂತಹ ಸಂಬಂಧಗಳು ಕೂಡಿ ಬರುವಂತಹ ಸಾಧ್ಯತೆ ಇದೆ. ಇಂದು ಮನೆಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಗೌರವ ಮತ್ತು ಪ್ರೀತಿ ನೀಡಬೇಕಾಗುತ್ತೆ. ಇದು ನಿಮ್ಮ ಅದೃಷ್ಟವನ್ನ ಹೆಚ್ಚಿಗೆ ಮಾಡುವಂಥದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂಥದ್ದು. ಆದರೆ ಅತಿಯಾದ ಆಲೋಚನೆಯಿಂದಾಗಿ ರಾತ್ರಿ ಸರಿಯಾಗಿ ನಿದ್ರೆ ಬರದೇ ಇರಬಹುದು. ಪಾದಗಳ ನೋವು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇರುವುದರಿಂದ ಹೆಚ್ಚು ವಿಶ್ರಾಂತಿಯನ್ನ ಪಡೆಯಬೇಕಾಗುತ್ತೆ. ಇಂದು ಮುಂಜಾನೆ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸಿ. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇಂದು ಹಳದಿ ಬಣ್ಣದ ಸಿಹಿ ತಿಂಡಿಯನ್ನ ದೇವಸ್ಥಾನಕ್ಕೆ ನೀಡಿ ಅಥವಾ ಬಡವರಿಗೆ ಹಂಚಿ. ಇದು ನಿಮ್ಮ ಭಾಗ್ಯೋದಯಕ್ಕೆ ಕಾರಣವಾಗುವಂಥದ್ದು.
ಇಂದು ನಿಮಗೆ ಸಾಧ್ಯವಾದರೆ ವಿಷ್ಣು ಸಹಸ್ರನಾಮನ ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಇದು ನಿಮ್ಮ ಮಾನಸಿಕ ಗೊಂದಲಗಳನ್ನು ನಿವಾರಣೆಯತ್ತ ತಗೊಂಡು ಹೋಗುವಂಥದ್ದು. ಇಂದು ಮನೆಯಲ್ಲಿರುವಂತಹ ತಾಯಿ, ಪತ್ನಿ ಅಥವಾ ಸಹೋದರರಿಗೆ ಸಣ್ಣ ಉಡುಗೊರೆಯನ್ನ ನೀಡಿ ಅವರ ಆಶೀರ್ವಾದವನ್ನ ಪಡೆಯಿರಿ. ಇದು ಚಂದ್ರ ಮತ್ತು ಗುರುವಿನ ಬಲವನ್ನ ಹೆಚ್ಚಿಗೆ ಮಾಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಬೇಕು. ಶುಭ ಬಣ್ಣವಾಗಿ ಹಳದಿ ಮತ್ತು ತಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ.